ನಮಸ್ಕಾರ ಫೋಕಸ್ 18 ಗೆ ಸ್ವಾಗತ. ನಾನು ನವಿತಾ ಜೈನ್. 150 ವ್ಯಾಕ್ಸಿನ್ 1400 ಆಯ್ತಾ? ಖಾಸಗಿ ಲೂಟಿ ಕರಾಳ ಕತೆ. ದೇಶೀಯ ವ್ಯಾಕ್ಸಿನ್ ಕೊರತೆ. 2 ವರ್ಷ ವಿದೇಶಿ ವ್ಯಾಕ್ಸಿನ್ ಸಿಗಲ್ವಾ? 1ನೇ ಡೋಸ್ ಓಕೆ, 2ನೇ ಡೋಸ್ ಟೆನ್ಷನ್. 3ನೇ ಅಲೆ ವ್ಯಾಕ್ಸಿನ್ ವಾರ್ ಹೇಗಿದೆ? ಇದೇ ಹೊತ್ತಿನ ಫೋಕಸ್ 18 2023 ವ್ಯಾಕ್ಸಿನ್. 150 ರೂಪಾಯಿ ವ್ಯಾಕ್ಸಿನ್ 1400 ರೂಪಾಯಿ ಆಯ್ತಾ? ಖಾಸಗಿ ಲೂಟಿ ಕರಾಳ ಕಥೆ. ದೇಶೀಯ ವ್ಯಾಕ್ಸಿನ್ ಕೊರತೆ. 2 ವರ್ಷ ವಿದೇಶಿ ವ್ಯಾಕ್ಸಿನ್ ಸಿಗಲ್ವಾ? ಒಂದನೇ ಡೋಸ್ ಓಕೆ, 2ನೇ ಡೋಸ್ ಟೆನ್ಷನ್. 3ನೇ ಅಲೆ ವ್ಯಾಕ್ಸಿನ್ ವಾರ್ ಹೇಗಿದೆ? ಕೊರೋನಾ ಕೊಲ್ಲೋಕೆ ವ್ಯಾಕ್ಸಿನ್ ಒಂದೇ ರಾಮಬಾಣ. ಇದು ಇಡೀ ಜಗತ್ತಿಗೆ ಗೊತ್ತಿರೋ ಸತ್ಯ. ಹೀಗಾಗಿ ಭಾರತದಲ್ಲೂ ವ್ಯಾಕ್ಸಿನ್ ಪಡೆಯೋಕೆ ಜನ ಹಾತೊರೆಯುತ್ತಿದ್ದಾರೆ. ನಾ ಮುಂದು ತಾ ಮುಂದು ಅಂತೇಳಿ ಕೋವಿನ್ ಆಪ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂತಿದ್ದಾರೆ. ಅಷ್ಟೇ ಅಲ್ಲ, ಲಸಿಕಾ ಕೇಂದ್ರಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಆದರೆ ದೇಶದ ಲಸಿಕೆಗಳಾದ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳ ಅಭಾವ ಎದುರಾಗುತ್ತಿರೋದು ಜನರಲ್ಲಿ ಆತಂಕವನ್ನುಂಟು ಮಾಡಿದೆ. ಹೀಗೆ ಒಂದು ಕಡೆ ದೇಶಿ ಲಸಿಕೆಗಳ ಅಭಾವ ಎದುರಾಗಿದ್ರೆ, ಮತ್ತೊಂದು ಕಡೆ ವಿದೇಶಿ ಲಸಿಕೆಗಳು ಇನ್ನೂ 2 ಭಾರತಕ್ಕೆ ಸಿಗೋದು ಅನುಮಾನ ಅನ್ನೋ ಮಾತುಗಳು ಕೇಳಿಬರುತ್ತಿದೆ. ಇದರ ಮಧ್ಯೆ ಖಾಸಗಿ ಲಸಿಕಾ ಕೇಂದ್ರಗಳಲ್ಲಿ 150 ರೂಪಾಯಿ ಇದ್ದ ವ್ಯಾಕ್ಸಿನ್ 1400 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಖಾಸಗಿ ಲೂಟಿಕೋರರು ದುಡ್ಡು ಮಾಡೋಕೆ ಅಡ್ಡದಾರಿ ಹಿಡಿದಿದ್ದಾರೆ. ಹಾಗಾದ್ರೆ ದೇಶದ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆಗಳ ಅಸಲಿ ಬೆಲೆ ಎಷ್ಟು? ಅವುಗಳನ್ನು ಸಾವಿರಾರು ರೂಪಾಯಿಗೆ ಖಾಸಗಿ ಲಸಿಕಾ ಕೇಂದ್ರಗಳಲ್ಲಿ ಮಾರಾಟ ಮಾಡ್ತಾ ಇರೋದು ಯಾಕೆ? ದೇಶದ 130 ಕೋಟಿ ಜನರಿಗೆ ಲಸಿಕೆ ಸಿಗೋದು ಯಾವಾಗ? ಎಲ್ಲ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ. ಕೊರೋನಾ ಇಡೀ ಜಗತ್ತಿಗೆ ಕಗ್ಗಂಟಾಗಿ ಕಾಡುತ್ತಿರೋ ಮಹಾಮಾರಿ. ಹಾಗೇನೆ ಭಾರತದಲ್ಲೂ ಕೊರೋನಾ 2ನೇ ಅಲೆ ಇಷ್ಟು ದಿನ ಅಬ್ಬರಿಸಿ ಬೊಬ್ಬಿರಿದಿತ್ತು. ಆದರೆ ಕೆಲ ದಿನಗಳಿಂದ ಸೋಂಕಿತರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಪ್ರತಿದಿನ 4 ಲಕ್ಷಕ್ಕೂ ಹೆಚ್ಚು ಸೋಂಕಿನ ಪ್ರಕರಣಗಳು ದಾಖಲಾಗುತ್ತಿದ್ದು ಈಗ 2 ಲಕ್ಷಕ್ಕಿಂತ ಕಡಿಮೆ ಆಗಿವೆ. ಹಾಗೆಯೇ ಕರ್ನಾಟಕದಲ್ಲೂ ಮಂಗಳವಾರ ಒಂದೇ ದಿನ 22,758ಕ್ಕೆ ಸಾವಿನ ಸಂಖ್ಯೆ ಇಳಿದಿದ್ದು 34 ದಿನಗಳಲ್ಲಿ ಅತಿ ಕಡಿಮೆ ಕೇಸ್ಗಳು ಪತ್ತೆಯಾಗಿವೆ. ಈ ಅಂಕಿಅಂಶಗಳು ಒಂದು ಸ್ವಲ್ಪ ನೆಮ್ಮದಿ ಕೊಟ್ಟರು ಸಾವಿನ ಸಂಖ್ಯೆ ಇಳಿಕೆಯಾಗದಿರೋದು ಆತಂಕವನ್ನುಂಟು ಮಾಡುತ್ತಿದೆ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಇಳಿದ್ರೂ ಸಾವಿನ ಸಂಖ್ಯೆ ಮಾತ್ರ ಏರ್ತಾನೆ ಇದೆ. ಮಂಗಳವಾರ ಒಂದೇ ದಿನ 588 ಮಂದಿ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಕ್ರಿಯ ಸೋಂಕಿತರನ್ನು ಹೊಂದಿರೋ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಮಂಗಳವಾರದ ಅಂತ್ಯಕ್ಕೆ ಕರ್ನಾಟಕದಲ್ಲಿ 4.4 ಲಕ್ಷ ಸಕ್ರಿಯ ಕೊರೋನಾ ಸೋಂಕಿತರಿದ್ದು ಇಡೀ ದೇಶದಲ್ಲೇ ಅತಿ ಹೆಚ್ಚು ಸಕ್ರಿಯ ಪ್ರಕರಣಗಳನ್ನು ಹೊಂದಿರೋ ರಾಜ್ಯ ಅನ್ನಿಸಿಕೊಂಡಿದೆ. ಇನ್ನು 3.3 ಲಕ್ಷ ಸಕ್ರಿಯ ಕೊರೋನಾ ಕೇಸ್ಗಳಿರೋ ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿದೆ. ಹಾಗೆಯೇ ತಮಿಳುನಾಡಿನಲ್ಲಿ 3 ಲಕ್ಷ, ಕೇರಳದಲ್ಲಿ 2.6 ಲಕ್ಷ ಸಕ್ರಿಯ ಸೋಂಕಿತರಿದ್ರೆ ಆಂಧ್ರ ಪ್ರದೇಶದಲ್ಲಿ 2 ಲಕ್ಷ ಸಕ್ರಿಯ ಸೋಂಕಿತರಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಟಾಪ್ 5 ಸ್ಥಾನದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳೇ ಇವೆ. ಹೀಗೆ ಇಡೀ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಇಳಿಯುತ್ತಿದ್ರೂ ಕರ್ನಾಟಕದಲ್ಲಿ ಮಾತ್ರ ಸಕ್ರಿಯ ಸೋಂಕಿತರ ಸಂಖ್ಯೆ ಇಳಿದಿಲ್ಲ. ಜೊತೆಗೆ ಸಾವಿನ ಸಂಖ್ಯೆಯೂ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಹೀಗಾಗಿ ಆತಂಕಗೊಂಡಿರೋ ಬೆಂಗಳೂರಿನ ಜನ ವ್ಯಾಕ್ಸಿನ್ ಪಡೆಯೋಕೆ ಹಾತೊರೆಯುತ್ತಿದ್ದಾರೆ. ಇದನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರೋ ಕೆಲವು ಖಾಸಗಿ ಆರೋಗ್ಯ ಕೇಂದ್ರಗಳು ಪ್ರತಿ ಡೋಸ್ ಲಸಿಕೆಯನ್ನ 2,000 ರೂಪಾಯಿವರೆಗೂ ಮಾರಾಟ ಮಾಡಲಾರಂಭಿಸಿವೆ. ನಿಮಗೆ ಗೊತ್ತಿರಲಿ, ಕಳೆದ ಮೇ 1ರಿಂದ 18ರಿಂದ 44 ವರ್ಷದವರಿಗೆ ಲಸಿಕೆ ವಿತರಣೆ ಆರಂಭಿಸಲಾಗಿತ್ತು. ಆದರೆ ತಯಾರಿಕಾ ಕಂಪನಿಗಳಿಗೆ ಬೇಡಿಕೆಯಷ್ಟು ಲಸಿಕೆ ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಸರ್ಕಾರಿ ವ್ಯವಸ್ಥೆಯಡಿ 18ರಿಂದ 44 ವರ್ಷದವರಿಗೆ ಲಸಿಕೆ ವಿತರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಜೊತೆಗೆ 45 ವರ್ಷ ಮೇಲ್ಪಟ್ಟವರಿಗೆ 2ನೇ ಡೋಸ್ಗೆ ಆದ್ಯತೆ ನೀಡಲು ಸರ್ಕಾರ ಸೂಚಿಸಿದೆ. ಹಾಗಾಗಿ 18 ವರ್ಷ ಮೇಲ್ಪಟ್ಟವರು ಖಾಸಗಿ ಆಸ್ಪತ್ರೆಗಳಿಗೆ ಲಸಿಕೆ ಪಡೆಯಲು ಮುಗಿಬೀಳುತ್ತಿದ್ದು ಬೇಡಿಕೆ ಹೆಚ್ಚಾಗಿದೆ. ಈ ವಯೋಮಾನದವರು ಸಾವಿರಾರು ರೂಪಾಯಿ ಪಾವತಿಸಿ ಲಸಿಕೆ ಪಡೆದುಕೊಳ್ಳಲಾರಂಭಿಸಿದ್ದಾರೆ.
ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಅಸಲಿ ಬೆಲೆ ಎಷ್ಟು? ಖಾಸಗಿ ಆಸ್ಪತ್ರೆಗಳಲ್ಲಿ ಮಾರಾಟವಾಗ್ತಿರೋದು ಎಷ್ಟಕ್ಕೆ? ಸದ್ಯ ದೇಶದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳನ್ನು ನೀಡಲಾಗುತ್ತಿದೆ. ಪುಣೆಯ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಂಸ್ಥೆಯು ಪ್ರತಿ ಡೋಸ್ ಕೋವಿಶೀಲ್ಡ್ ಲಸಿಕೆಗೆ ಸರ್ಕಾರಕ್ಕೆ 300 ಹಾಗೂ ಖಾಸಗಿ ಆಸ್ಪತ್ರೆಗಳಿಗೆ 600 ರೂಪಾಯಿ ನಿಗದಿ ಮಾಡಿದೆ. ಅದೇ ರೀತಿ ಹೈದರಾಬಾದ್ನ ಭಾರತ್ ಬಯೋಟೆಕ್ ಸಂಸ್ಥೆಯು ಕೋವ್ಯಾಕ್ಸಿನ್ ಲಸಿಕೆಯನ್ನು ಸರ್ಕಾರಗಳಿಗೆ 400 ರೂಪಾಯಿ, ಖಾಸಗಿ ಆರೋಗ್ಯ ಕೇಂದ್ರಗಳಿಗೆ ಗರಿಷ್ಠ 1200 ರೂಪಾಯಿ ರೇಟ್ ಫಿಕ್ಸ್ ಮಾಡಿದೆ. ಆದರೆ ಬೆಂಗಳೂರಿನ ಬಹುತೇಕ ಖಾಸಗಿ ಆಸ್ಪತ್ರೆಗಳು ಕಂಪನಿಯಿಂದ ಖರೀದಿಸಿ ನೀಡೋ ಕೋವಿಶೀಲ್ಡ್ ಲಸಿಕೆಗೆ 850 ರೂಪಾಯಿ ಹಾಗೂ ಕೋವ್ಯಾಕ್ಸಿನ್ ಲಸಿಕೆಗೆ 1250 ರೂಪಾಯಿ ಪಡೆಯುತ್ತಿವೆ. ನಿರ್ವಹಣಾ ಶುಲ್ಕದ ಹೆಸರಿನಲ್ಲಿ ಕೆಲವೆಡೆ ಹೆಚ್ಚುವರಿಯಾಗಿ 2000 ರೂಪಾಯಿ ನಿಗದಿಪಡಿಸಲಾಗಿದೆ. ಆ ಮೂಲಕ ಒಂದು ಡೋಸ್ ಲಸಿಕೆಗೆ 1450 ರೂಪಾಯಿ ಪೀಕುತ್ತಿವೆ. ನಿಮಗೆ ಗೊತ್ತಿರಲಿ, ಖಾಸಗಿ ಲಸಿಕಾ ಕೇಂದ್ರಗಳಿಗೆ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿದ ಪ್ರತಿ ಡೋಸ್ ಲಸಿಕೆಗೆ ಗರಿಷ್ಠ 250 ರೂಪಾಯಿ ಮಾತ್ರ ಪಡೆಯಬೇಕು. ಇದರಲ್ಲಿ 150 ಸರ್ಕಾರಕ್ಕೆ ಪಾವತಿಸಿ 100 ರೂಪಾಯಿ ಸೇವಾ ಶುಲ್ಕದ ರೂಪದಲ್ಲಿ ಪಡೆಯಲು ಅವಕಾಶ ನೀಡಲಾಗಿದೆ. ಆದರೆ ಈಗ ಸರ್ಕಾರಿ ಲಸಿಕಾ ಕೇಂದ್ರಗಳಲ್ಲಿಯೇ ಲಸಿಕೆ ಸಿಗ್ತಾ ಇಲ್ಲ. ಹೀಗಾಗಿ ಖಾಸಗಿ ಕೇಂದ್ರಗಳಿಗೆ ನಿಗದಿತ ಪ್ರಮಾಣದಲ್ಲಿ ಲಸಿಕೆ ಪೂರೈಕೆ ಆಗುತ್ತಿಲ್ಲ. ಈಗಾಗಲೇ ಮೇ 1ರಿಂದ 18ರಿಂದ 44 ವರ್ಷದೊಳಗಿನವರಿಗೆ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿರೋದ್ರಿಂದ ಲಸಿಕೆ ಉತ್ಪಾದನಾ ಕಂಪನಿಗಳಿಂದ ಕೆಲ ಖಾಸಗಿ ಆಸ್ಪತ್ರೆಗಳು ಮಾತ್ರ ಲಸಿಕೆ ಖರೀದಿಸಿ ನೀಡುತ್ತಿವೆ. ಇನ್ನು ಲಸಿಕೆ ಪಡೆದುಕೊಳ್ಳುವವರು ಕೋವಿನ್ ಆಪ್ನಲ್ಲಿ ಮೊದಲೇ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕು. ಜೊತೆಗೆ ತಮ್ಮ ಸರದಿ ಬರೋವರೆಗೂ ಕಾಯಬೇಕಾಗಿದೆ. ಆದರೆ ಸದ್ಯ ದೇಶದಲ್ಲಿ ಲಸಿಕೆ ಪೂರೈಕೆಯಲ್ಲಿ ವ್ಯತ್ಯಾಸವಾಗುತ್ತಿದೆ. ಇದರಿಂದ ಹೆಸರು ರಿಜಿಸ್ಟರ್ ಮಾಡಿಕೊಂಡಿರೋರಿಗೆ ನಿಗದಿ ಮಾಡಿದ ದಿನಾಂಕದಂದು ಕೂಡ ಲಸಿಕೆ ಸಿಗುತ್ತಿಲ್ಲ. ವ್ಯಾಕ್ಸಿನ್ ಬಂದ ಕೂಡಲೇ ಕೋವಿನ್ ಆಪ್ನಲ್ಲಿ ಲಸಿಕೆಗಾಗಿ ರಿಜಿಸ್ಟರ್ ಮಾಡಿಕೊಂಡಿರೋರ ಮೊಬೈಲ್ ನಂಬರ್ಗೆ ಮೆಸೇಜ್ ಕಳಿಸ್ತೀವಿ ಅಂತ ಹೇಳಿ ಆಸ್ಪತ್ರೆಗಳು ಜನರನ್ನ ಸಾಗ ಹಾಕುತ್ತಿವೆ. 45 ವರ್ಷ ಮೇಲ್ಪಟ್ಟವರಲ್ಲಿ ಇನ್ನು ಅರ್ಧದಷ್ಟು ಮಂದಿ ಲಸಿಕೆ ಪಡೆದುಕೊಳ್ಳಬೇಕಿದೆ. ಕೇಂದ್ರ ಸರ್ಕಾರವು ಖಾಸಗಿಯಾಗಿ ಖರೀದಿಸಿ ವಿತರಿಸುವ ಲಸಿಕೆಗೆ ದರ ನಿಗದಿಪಡಿಸಿಲ್ಲ. ಇದರಿಂದಾಗಿ ಲಸಿಕೆ ಕೂಡ ರೆಮ್ಡೆಸಿವಿರ್ ಔಷಧದಂತೆ ಕಾಳಸಂತೆಯಲ್ಲಿ ಮಾರಾಟವಾಗುವ ಸಾಧ್ಯತೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಕಳವಳ ವ್ಯಕ್ತವಾಗಿದೆ. ಈ ಮಧ್ಯೆ ದೇಶದ 29 ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈಗಲೂ 1.77 ಕೋಟಿಗೂ ಅಧಿಕ ಪ್ರಮಾಣದ ಕೋವಿಡ್ ಲಸಿಕೆ ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಅಷ್ಟೇ ಅಲ್ಲ, ಇನ್ನೂ 7 ಲಕ್ಷ ಡೋಸ್ ಲಸಿಕೆ ಮುಂದಿನ 3 ದಿನಗಳಲ್ಲಿ ಸಿಗಲಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರ ಇದುವರೆಗೂ 21.89 ಕೋಟಿಗೂ ಹೆಚ್ಚು ಲಸಿಕೆಯನ್ನ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒದಗಿಸಿದೆ. ಇದರಲ್ಲಿ ಜನರಿಗೆ ನೀಡಲಾದ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ವ್ಯರ್ಥವಾದ ಲಸಿಕೆಗಳ ಒಟ್ಟು ಸಂಖ್ಯೆ 19,93,39,750 ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನೂರ 30 ದಿನದಲ್ಲಿ 20+ ಕೋಟಿ ಜನರಿಗೆ ವ್ಯಾಕ್ಸಿನ್. ದೇಶದಲ್ಲಿ ಕೊರೋನಾ ಲಸಿಕೆ ವಿತರಣೆ ಅಭಿಯಾನ ಆರಂಭವಾಗಿ 130 ದಿನಗಳಾಗಿದೆ. ಇಷ್ಟು ದಿನದಲ್ಲಿ 20 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಲಸಿಕೆ ವಿತರಣೆ ಮಾಡಿರುವುದಾಗಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಹಿತಿ ನೀಡಿದೆ. ಇದರಲ್ಲಿ 15 ಕೋಟಿ ಜನ ಮೊದಲ ಡೋಸ್ ಲಸಿಕೆಯನ್ನು ಪಡೆದಿದ್ದರೆ 4 ಕೋಟಿಗೂ ಹೆಚ್ಚು ಜನ 2ನೇ ಡೋಸ್ ಲಸಿಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಕಳೆದ ಮಂಗಳವಾರ ಒಂದೇ ದಿನ 18,77,419 ಮಂದಿಗೆ ಕೊರೋನಾ ವೈರಸ್ ಲಸಿಕೆ ನೀಡಲಾಗಿದೆ. ಈ ಪೈಕಿ 16,90,691 ಜನರಿಗೆ ಮೊದಲ ಡೋಸ್ ಹಾಗೂ 1,86,728 ಫಲಾನುಭವಿಗಳಿಗೆ 2ನೇ ಡೋಸ್ ಲಸಿಕೆ ನೀಡಲಾಗಿದೆ. ಹಾಗೆಯೇ ಕಳೆದ ಮೇ 1ರಿಂದ ಮೇ 25ರವರೆಗೆ 18 ವರ್ಷ ಮೇಲ್ಪಟ್ಟ ಮತ್ತು 44 ವರ್ಷದೊಳಗಿನ 1,78,74,546 ಫಲಾನುಭವಿಗಳಿಗೆ ಕೊರೋನಾ ಲಸಿಕೆ ವಿತರಿಸಲಾಗಿದೆ. ನಿಜ ಹೇಳಬೇಕು ಅಂದ್ರೆ ದೇಶದಲ್ಲಿರೋ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳನ್ನ ಇದೇ ರೀತಿ ಕೊಡ್ತಾ ಹೋದ್ರೆ ದೇಶದ ಎಲ್ಲರಿಗೂ ವ್ಯಾಕ್ಸಿನ್ ಕೊಡೋಕೆ 2023ರವರೆಗೂ ಕಾಯಬೇಕಾಗಬಹುದು. ಹೀಗಾಗಿ ಭಾರತ ಸರ್ಕಾರ ವಿದೇಶಗಳಿಂದ ಲಸಿಕೆಗಳನ್ನ ಆಮದು ಮಾಡಿಕೊಳ್ಳಲು ಮುಂದಾಗಿದೆ. ಕೇಂದ್ರ ಸರ್ಕಾರ ವಿದೇಶಗಳಿಂದ ಲಸಿಕೆ ಖರೀದಿಗೆ ಮುಂದಾಗಿರೋದೇನೋ ನಿಜ. ಆದರೆ ವಿದೇಶಿ ಲಸಿಕೆಗಳು ಭಾರತಕ್ಕೆ ಬರೋಕೆ ಇನ್ನೂ 2 ವರ್ಷ ಹಿಡಿಯುತ್ತೆ ಎನ್ನಲಾಗ್ತಿದೆ. ಹಾಗಾದ್ರೆ ವಿದೇಶಿ ಲಸಿಕೆಗಳು ಬರೋಕೆ ವರ್ಷ ತಡವಾಗೋದು ಯಾಕೆ? ಈ ಕುರಿತ ರಿಪೋರ್ಟ್ ಅನ್ನ ನಿಮ್ಮ ಮುಂದಿಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್. ಖರೀದಿಗೆ ಮುಂದಾಗಿದೆ.
ಆದರೆ ಮುಂದಿನ 2 ವರ್ಷಗಳವರೆಗೂ ಅಮೆರಿಕದ ಮಾಡೆರ್ನಾ ಮತ್ತು ಫೈಜರ್ ಲಸಿಕೆಗಳು ಭಾರತಕ್ಕೆ ಸಿಗೋದು ಅನುಮಾನ ಎನ್ನಲಾಗ್ತಿದೆ. ಹಾಗಾದ್ರೆ ಭಾರತದಲ್ಲಿ 3ನೇ ಅಲೆ ಎದುರಿಸೋಕೆ ವ್ಯಾಕ್ಸಿನ್ ವಾರ್ ಹೇಗಿದೆ ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ದೇಶದಲ್ಲಿ ಕೊರೋನಾ 2ನೇ ಅಲೆ ಇಳಿಯುತ್ತಿದ್ದು 3ನೇ ಅಲೆಯದ್ದೇ ಈಗ ಅತಿ ದೊಡ್ಡ ಆತಂಕ ಎದುರಾಗಿದೆ. ಮುಂದಿನ 4-5 ತಿಂಗಳಲ್ಲಿ ದೇಶದಲ್ಲಿ ಕೊರೋನಾ 3ನೇ ಅಲೆ ಶುರುವಾಗುತ್ತೆ ಅಂತ ಹೇಳಿ ತಜ್ಞರು ಎಚ್ಚರಿಸಿದ್ದಾರೆ. 3ನೇ ಅಲೆಯನ್ನ ಯಶಸ್ವಿಯಾಗಿ ಎದುರಿಸಬೇಕಾದ್ರೆ ಈಗಿರೋ ಲಾಕ್ಡೌನ್, ಕರ್ಫ್ಯೂ ಬಿಟ್ಟು ವ್ಯಾಕ್ಸಿನ್ ಅನ್ನ ಸಮರೋಪಾದಿಯಲ್ಲಿ ನೀಡಬೇಕಾಗಿದೆ. ಆಗ ಮಾತ್ರ ಕೊರೋನಾದಿಂದ ಬಚಾವಾಗಲು ಸಾಧ್ಯ ಅನ್ನೋ ತೀರ್ಮಾನಕ್ಕೆ ಬರಲಾಗುತ್ತಿದೆ. ಆದರೆ ದೇಶದಲ್ಲಿ ಬೇಡಿಕೆಗೆ ತಕ್ಕಂತೆ ಲಸಿಕೆ ಉತ್ಪಾದನೆ ಆಗುತ್ತಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಹೊರದೇಶಗಳಿಂದ ಲಸಿಕೆ ಖರೀದಿಸೋಕೆ ಮುಂದಾಗಿದೆ. ಫೈಜರ್, ಮಾಡೆರ್ನಾ ಲಸಿಕೆ 2 ವರ್ಷ ಡೌಟ್. ಹೌದು ವೀಕ್ಷಕರೇ, ದೇಶದಲ್ಲಿ 3ನೇ ಅಲೆಯ ಭೀತಿ ಬೆನ್ನಲ್ಲೇ ದೇಶದ ಎಲ್ಲರಿಗೂ ಆದಷ್ಟು ಬೇಗ ಲಸಿಕೆ ಕೊಡಿಸೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಅದಕ್ಕಾಗಿ ವಿದೇಶಿ ಲಸಿಕೆಗಳನ್ನು ಖರೀದಿಸೋಕೆ ಪ್ಲಾನ್ ಮಾಡಿದೆ. ಆದರೆ ಅಮೆರಿಕದ ಫೈಜರ್ ಮತ್ತು ಮಾಡೆರ್ನಾ ಲಸಿಕೆಗಳು ಭಾರತಕ್ಕೆ ಬರೋಕೆ ಇನ್ನೂ 2 ವರ್ಷ ಹಿಡಿಯಬಹುದು ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಯಾಕಂದ್ರೆ ಭಾರತ ಆರಂಭದಲ್ಲಿ ತನ್ನ ನೆಲದಲ್ಲಿ ಉತ್ಪಾದನೆಯಾಗಿದ್ದ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ಗಳನ್ನೇ ನೆಚ್ಚಿಕೊಂಡಿತ್ತು. ಹೀಗಾಗಿ ಆರಂಭದಲ್ಲಿ ವಿದೇಶಿ ಲಸಿಕೆಗಳಿಗೆ ಬೇಡಿಕೆ ಸಲ್ಲಿಸಿರಲಿಲ್ಲ. ಆದರೆ ಈ ಹಂತದಲ್ಲಿ ಬಹುತೇಕ ಶ್ರೀಮಂತ ದೇಶಗಳು ಅಮೆರಿಕ ಮೂಲದ ಮಾಡೆರ್ನಾ ಮತ್ತು ಫೈಜರ್ನ 100 ಕೋಟಿ ಡೋಸ್ ಲಸಿಕೆಗಳನ್ನ ಮುಂಗಡವಾಗಿ ಕಾದಿರಿಸಿವೆ. ಆ ದೇಶಗಳಿಗೆ ಪೂರೈಕೆ ಪೂರ್ಣಗೊಳ್ಳುವುದೇ 2023ರಲ್ಲಿ. ಹೀಗಾಗಿ ಅಲ್ಲಿಯವರೆಗೂ ಭಾರತಕ್ಕೆ ಅಮೆರಿಕದ ಮಾಡೆರ್ನಾ ಮತ್ತು ಫೈಜರ್ ಲಸಿಕೆಗಳು ಸಿಗುವುದು ಅನುಮಾನ ಎನ್ನಲಾಗುತ್ತಿದೆ. ಇದೇ ವೇಳೆ ಅಮೆರಿಕದ ಫೈಜರ್ ಲಸಿಕೆಯನ್ನ ಭಾರತಕ್ಕೆ ನೀಡೋಕೆ ಅಮೆರಿಕ ಮನಸ್ಸು ಮಾಡಿತ್ತು. ಆದರೆ ಅದಕ್ಕೆ ಕೆಲವು ರಿಯಾಯಿತಿ ನೀಡಬೇಕು ಅಂತ ಹೇಳಿ ಭಾರತಕ್ಕೆ ಅಮೆರಿಕ ಷರತ್ತುಗಳನ್ನು ಒಡ್ಡಿತ್ತು. ಒಂದು ವೇಳೆ ಈ ಷರತ್ತುಗಳನ್ನು ಸರ್ಕಾರ ಪೂರೈಸಿದಲ್ಲಿ ಇದೇ ವರ್ಷಾಂತ್ಯಕ್ಕೆ 5 ಕೋಟಿ ಡೋಸ್ ಫೈಜರ್ ನೀಡಲು ಸಿದ್ಧ ಅನ್ನೋ ಭರವಸೆ ನೀಡಿದೆ ಎನ್ನಲಾಗಿದೆ. ಆದರೆ ವಿದೇಶಗಳಲ್ಲಿ ಭಾರಿ ಟೀಕೆಗೆ ಗುರಿಯಾಗಿರುವ ಇಂಥ ಷರತ್ತುಗಳನ್ನ ಕೇಂದ್ರ ಸರ್ಕಾರ ಒಪ್ಪುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಭಾರತದಲ್ಲಿ ವ್ಯಾಕ್ಸಿನ್ ಕೊರತೆ ನೀಗಿಸುತ್ತಾ ಸ್ಪುಟ್ನಿಕ್. ಕೊರೋನಾ ವಿರುದ್ಧ 91% ಪರಿಣಾಮಕಾರಿ ಹೋರಾಟ. ನಿಜ ಹೇಳಬೇಕು ಅಂದ್ರೆ ಲಸಿಕೆ ಅಭಾವ ಎದ್ದು ಕಾಣುತ್ತಿರೋದು ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಎದ್ದು ಕಾಣುತ್ತಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಲಸಿಕೆಗಳ ಕೊರತೆಯನ್ನ ನೀಗಿಸುವುದಕ್ಕಾಗಿ ಅಂತಾನೆ ರಷ್ಯಾದ ಸ್ಪುಟ್ನಿಕ್ ಲಸಿಕೆಯನ್ನ ಮೇ 1ರಿಂದಲೇ ತರಿಸಿಕೊಳ್ಳುತ್ತಿದೆ. ಭಾರತದಲ್ಲಿ ಸ್ಪುಟ್ನಿಕ್ ಲಸಿಕೆಯ ಬಳಕೆಗಾಗಿ DRL ರಷ್ಯಾದಿಂದ 25 ಕೋಟಿ ಡೋಸ್ ಅನ್ನ ಆಮದು ಮಾಡಿಕೊಳ್ಳಲಿದೆ. ಈಗ ಬಂದಿರೋ ಲಸಿಕೆಗಳನ್ನ ದೊಡ್ಡ ಮಟ್ಟದ ಲಸಿಕಾ ಕಾರ್ಯಕ್ರಮದ ಭಾಗವಾಗಿ ಬಳಸಲಾಗುತ್ತೆ ಅಂತ ಹೇಳಲಾಗುತ್ತಿದೆ. ರಷ್ಯಾ ತಯಾರಿಸಿರೋ ಸ್ಪುಟ್ನಿಕ್ ವಿ ಲಸಿಕೆಯ 2 ಡೋಸ್ಗಳು ಕೋವಿಡ್ ವಿರುದ್ಧ 91.6% ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಲಾಗುತ್ತಿದೆ. $2 ಕೋಟಿ ಲಸಿಕೆಗೆ ಮುಕ್ತ ಅಂತಾರಾಷ್ಟ್ರೀಯ ಟೆಂಡರ್. ಒಂದು ಕಡೆ ಸರ್ಕಾರ ರಷ್ಯಾದ ಸ್ಪುಟ್ನಿಕ್ ಲಸಿಕೆಯನ್ನು ಆಮದು ಮಾಡಿಕೊಳ್ಳುತ್ತಿದ್ರೆ, ಇತ್ತ 2 ಕೋಟಿ ವೈಲ್ಸ್ ಲಸಿಕೆ ಪೂರೈಕೆಗಾಗಿ ಆಹ್ವಾನಿಸಿದ್ದ ಮುಕ್ತ ಅಂತಾರಾಷ್ಟ್ರೀಯ ಟೆಂಡರ್ಗೆ ಭಾರತದ ಕೇವಲ 2 ಕಂಪನಿಗಳು ಮಾತ್ರ ಬಿಡ್ ಸಲ್ಲಿಸಿವೆ. ಜಾಗತಿಕ ಮಟ್ಟದಲ್ಲಿ ಟೆಂಡರ್ ಆಹ್ವಾನಿಸಿದ್ದರೂ 2 ಭಾರತೀಯ ಕಂಪನಿಗಳು ಮಾತ್ರ ಭಾಗವಹಿಸಿರುವುದು ವಿಶೇಷ. ಹೀಗಾಗಿ ರಷ್ಯಾ ಸ್ಪುಟ್ನಿಕ್ ಲಸಿಕೆ ಪೂರೈಸುವ ಭರವಸೆ ನೀಡಿದೆ ಎಂದು ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದ ಮೂಲಗಳು ಹೇಳಿವೆ. ಸ್ಪುಟ್ನಿಕ್ ವಿ ಲಸಿಕೆಯನ್ನು ಸರಬರಾಜು ಮಾಡುವುದಾಗಿ ಮುಂಬಯಿಯ ಪಲ್ಕ್ MRO ಇಂಡಸ್ಟ್ರಿಯಲ್ ಸಪ್ಲೈ ಕಂಪನಿ ಹೇಳಿದ್ರೆ, ಬೆಂಗಳೂರಿನ HSR ಲೇಔಟ್ನಲ್ಲಿರುವ ತುಳಸಿ ಸಿಸ್ಟಮ್ಸ್ ಕಂಪನಿ ಸ್ಪುಟ್ನಿಕ್ ಸಿಂಗಲ್ ಡೋಸ್ ಲಸಿಕೆ ಪೂರೈಸುವುದಾಗಿ ತಿಳಿಸಿದೆ. ಈ ಕಂಪನಿಗಳು ಸಲ್ಲಿಸಿರುವ ದಾಖಲೆಗಳ ಪರಿಶೀಲನೆ ನಡೆಯುತ್ತಿದೆ ಅಂತ ಹೇಳಲಾಗುತ್ತಿದೆ. ಅಕ್ಟೋಬರ್ನಲ್ಲಿ ಕೊರೋನಾ 3ನೇ ಅಲೆ, ಅದನ್ನು ನಿಯಂತ್ರಿಸೋಕೆ ವ್ಯಾಕ್ಸಿನ್ ವಾರ್ ಹೆಚ್ಚಾಗಬೇಕು. ಹೌದು, ತಜ್ಞರು ಹೇಳೋ ಪ್ರಕಾರ ಮುಂದಿನ ಅಕ್ಟೋಬರ್ ವೇಳೆಗೆ ರಾಜ್ಯದಲ್ಲಿ ಕೊರೋನಾ 3ನೇ ಅಲೆ ಏಳಲಿದೆಯಂತೆ. ಅದು 2ನೇ ಅಲೆಗಿಂತ ಭೀಕರವಾಗಿರುತ್ತೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ನಿಮಗೆ ಗೊತ್ತಿರಬಹುದು, ಕೊರೋನಾ 1ನೇ ಅಲೆ ಕಳೆದ ಡಿಸೆಂಬರ್ ವೇಳೆಗೆ ಕ್ಷೀಣಿಸುತ್ತಾ ಸಾಗಿತ್ತು. ಇದರಿಂದ ದೇಶದ ಜನ ಮೈಮರೆತಿದ್ದಕ್ಕೆ ಮಾರ್ಚ್ನಿಂದ 2ನೇ ಅಲೆ ಏಳೋಕೆ ಶುರುವಾಯಿತು. ದೇಶದಲ್ಲಿ 2 ಕೊರೋನಾ ಲಸಿಕೆಗಳಿದ್ರೂ ನಿಗದಿತ ವೇಳೆಯಲ್ಲಿ ದೇಶದ ಎಲ್ಲರಿಗೂ ಲಸಿಕೆಗಳನ್ನು ನೀಡೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಅಕ್ಟೋಬರ್ ವೇಳೆಗೆ ಎಷ್ಟು ಸಾಧ್ಯವೋ ಅಷ್ಟು ಮಂದಿಗೆ ಲಸಿಕೆ ವಿತರಿಸಬೇಕಾಗಿದೆ. ಯಾಕಂದ್ರೆ ಕೊರೋನಾ 3ನೇ ಅಲೆ ಎದ್ದಾಗ ಈಗಿನ ದೈನಂದಿನ ಸೋಂಕು ಮತ್ತು ಸಾವಿನ ಪ್ರಮಾಣವನ್ನು ಮೀರಿಸುವ ಆತಂಕವಿದೆ. ಜೊತೆಗೆ ವೈದ್ಯರು ಮತ್ತು ವೈದ್ಯಕೀಯ ಚಿಕಿತ್ಸೆಯ ಕೊರತೆ ಕಾಡಬಹುದು. ಹೀಗಾಗಿ ಕೋವಿಡ್ ಲಸಿಕೆಯ ವೇಗವನ್ನ ಮತ್ತಷ್ಟು ಹೆಚ್ಚಿಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ ಎನ್ನಲಾಗುತ್ತಿದೆ.
ಇನ್ನು ರಷ್ಯಾದ ಸ್ಪುಟ್ನಿಕ್ ಲಸಿಕೆಯನ್ನ ಕರ್ನಾಟಕದಲ್ಲೇ ತಯಾರಿಸುವುದಕ್ಕೆ ಸಕಲ ಸಿದ್ಧತೆ ಕೂಡ ನಡೆದಿದೆ. ಧಾರವಾಡದ ಕೈಗಾರಿಕಾ ಪ್ರದೇಶದಲ್ಲೇ ರಷ್ಯಾದ ಸ್ಪುಟ್ನಿಕ್ ಲಸಿಕೆ ತಯಾರಿಸಲು ತಯಾರಿ ನಡೆದಿದ್ದು, ಶಿಲ್ಪಾ ಬಯಾಲಜಿಕಲ್ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ನ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿ ಜೊತೆ ಒಡಂಬಡಿಕೆ ಮಾಡಿಕೊಂಡಿದೆ. ಧಾರವಾಡದಲ್ಲಿರುವ ತನ್ನ ಘಟಕದಲ್ಲಿ ಸ್ಪುಟ್ನಿಕ್ ಲಸಿಕೆಯನ್ನ ಶಿಲ್ಪಾ ಬಯಾಲಜಿಕಲ್ಸ್ ವರ್ಷಕ್ಕೆ 5 ಕೋಟಿ ಲಸಿಕೆಯಂತೆ ಉತ್ಪಾದಿಸಲಿದೆ. ಹಾಗೆಯೇ ಕೋಲಾರದ ಮಾಲೂರಿನಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ಉತ್ಪಾದನೆ ಮಾಡುವುದಕ್ಕೆ ಭಾರತ್ ಬಯೋಟೆಕ್ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಈಗಾಗಲೇ ಕೆಐಎಡಿಬಿಯಿಂದ ಭೂಮಿ ಪರಾಭಾರೆ ಮಾಡಲಾಗಿದ್ದು, ಜುಲೈ ಅಂತ್ಯಕ್ಕೆ 4 ಕೋಟಿ ಲಸಿಕೆ ಉತ್ಪಾದನೆಯಾಗಲಿದೆ. ಮುಂದಿನ 2 ತಿಂಗಳಲ್ಲಿ ಕೋವ್ಯಾಕ್ಸಿನ್ ಲಭ್ಯವಾಗಲಿದ್ದು, ಇದರಿಂದ ಕರ್ನಾಟಕಕ್ಕೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಂತಾಗಿದೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಬಯಾಲಜಿಕಲ್ ಝೈಡಸ್, ಕ್ಯಾಡಿಲಾ, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ನೋವಾವ್ಯಾಕ್ಸ್, ಭಾರತ್ ಬಯೋಟೆಕ್ನ ನೇಸಲ್ ವ್ಯಾಕ್ಸಿನ್, ಜೆನೋವಾ ಮತ್ತು ಸ್ಪುಟ್ನಿಕ್ ವಿ ಲಸಿಕೆಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ತುರ್ತು ಬಳಕೆಯ ದೃಢೀಕರಣವನ್ನ ನೀಡಿದೆ. ಎಲ್ಲ ಅಂದುಕೊಂಡಂತೆ ಆದರೆ ರಾಷ್ಟ್ರೀಯ ವ್ಯಾಕ್ಸಿನೇಷನ್ ಡ್ರೈವ್ಗೆ 216 ಕೋಟಿ ಲಸಿಕೆಯ ಡೋಸ್ಗಳು ಲಭ್ಯವಾಗುತ್ತವೆ. ಒಟ್ಟಾರೆಯಾಗಿ ಆಗಸ್ಟ್ ಮತ್ತು ಡಿಸೆಂಬರ್ ನಡುವೆ ಭಾರತೀಯರಿಗಾಗಿ 216 ಕೋಟಿ ಡೋಸ್ ಲಸಿಕೆಗಳನ್ನು ತಯಾರಿಸುವ ಯೋಜನೆ ಹಾಕಿಕೊಂಡಿದೆ ಸರ್ಕಾರ. ಅದೇನೇ ಇರಲಿ, ದೇಶದಲ್ಲಿ ಕೊರೋನಾವನ್ನು ಕಂಟ್ರೋಲ್ಗೆ ತರುವುದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶತಪ್ರಯತ್ನ ಮಾಡುತ್ತಿವೆ. ಲಸಿಕಾ ಕಂಪನಿಗಳು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡುತ್ತಿವೆ. ಹೀಗಾಗಿ ಜನ ಕೂಡ ಲಸಿಕೆ ಸಿಗೋವರೆಗೂ ಮತ್ತು ದೇಶದಲ್ಲಿ ಕೊರೋನಾ ಕಂಟ್ರೋಲ್ಗೆ ಬರೋವರೆಗೂ ಕೊರೋನಾ ರೂಲ್ಸ್ ಅನ್ನ ಪಾಲಿಸಲೇಬೇಕು. ನೋಡಿದ್ರಲ್ಲ, ದೇಶದಲ್ಲಿ ವ್ಯಾಕ್ಸಿನ್ ವಾರ್ ಹೇಗಿದೆ ಅನ್ನೋದನ್ನ. ಪದೇ ಪದೇ ಬಣ್ಣ ಬದಲಿಸ್ತಿರೋ ರೂಪಾಂತರಿ ವೈರಸ್ಗಳನ್ನ ಮಟ್ಟ ಹಾಕಬೇಕು ಅಂದ್ರೆ ವ್ಯಾಕ್ಸಿನ್ ಒಂದೇ ರಾಮಬಾಣ. ಆದ್ರೆ ವ್ಯಾಕ್ಸಿನ್ ಎಲ್ಲರಿಗೂ ಸಿಗುವವರೆಗೂ ಮಾಸ್ಕ್, ಸಾಮಾಜಿಕ ಅಂತರ ಪಾಲನೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳೇ ಮದ್ದು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.